ಮೇಡಮ್, ಒನ್ ಡೇ ಅರ್ಲಿಯರ್ ಆಗಿ ಬಂದು ಎಲ್ಲ ರೀತಿನೂ ಅರೇಂಜ್ ಮಾಡ್ಬೇಕು. ಶ್ಯೂರ್. ನಿನ್ನ ಹಾಗೆ ಗಂಡನೆ ದೇವ್ರು ಅಂತ ತಿಳ್ಕೊಂಡು ಜೀವನ ಪೂರ್ತಿ ಮಾಮೂಲಿ ಹೆಂಗಸಾಗಿ ಬಾಳಕ್ಕೆ ಸಾಧ್ಯ ಇಲ್ಲ. ನಾನ್ ಅನ್ಕೊಂಡ ಹಾಗೆ ಮಾಡೋದು. ನೀವ್ ತೋರಿಸಿರು ಮಾಮೂಲಿ ಗವರ್ಮೆಂಟ್ ಸರ್ವೆಂಟ್ಸ್ ಎಲ್ಲ ನನ್ನ ಲೆವೆಲ್ಗೆ ಆಗಲ್ಲ. ನಾನು ಏನಿದ್ರು ಬಂಗಲೆ, ಕಾರು, ಆಸ್ತಿ ಇರೋ, ನಾನು ಹೇಳ್ದಾಗ ಕೇಳ್ಕೊಂಡಿರೋ ಒಬ್ಬ ಕೋಟ್ಯಾಧೀಶ್ವರನೇ ಮದ್ವೆ ಆಗೋದು. ಹಾಗಂದ್ರೆ ಹಾಗಮ್ಮ. ಆಸೆ ಪಡೋದಕ್ ಮುಂಚೆ ನಾವೇನು, ನಮ್ ಯೋಗ್ಯತೆ ಏನು ಅಂತ ಯೋಚನೆ ಮಾಡ್ಬೇಕಲ್ವೇನಮ್ಮ? ನೋಡಮ್ಮ, ಹೆತ್ತೋರ್ ಕಷ್ಟ ಸುಖ ಏನು ಅಂತ ಅರ್ಥ ಮಾಡ್ಕೊಮ್ಮ. ನಿಮ್ಮ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಳ್ತಾ ಕೂತ್ರೆ ಆಮೇಲೆ ನನ್ನ ಕಷ್ಟಕ್ಕೆ ಯಾರು ಆಗ್ತಾರೆ? ಇದನ್ನ ನೀನು ನನಗ್ ಜನ್ಮ ಕೊಡಕ್ ಮುಂಚೆನೆ ಯೋಚನೆ ಮಾಡ್ಬೇಕಾಗಿತ್ತು. ಕೈಲಾಗ್ದ್ಮೇಲೆ ನಿಮ್ಮಂಥವ್ರಿಗೆ ಸಂಸಾರ, ಮಕ್ಕಳು ಯಾಕೆ ಬೇಕು? ಗೀತಾ, ಯಾರ ಹತ್ರ ಮಾತಾಡ್ತಿದ್ಯಾ ಅನ್ನೋ ಜ್ಞಾನ ಇದೆಯೇನೆ ನಿಂಗೆ? ಸಾಕ್, ಸುಮ್ನೆ ಇರಮ್ಮ. ತಂದೆ ಎನಿಸ್ಕೊಂಡ್ಬಿಟ್ರೆ ಸಾಕ? ಮಕ್ಕಳ ಆಸೆ ಆಕಾಂಕ್ಷೆಗಳನ್ನ ಪೂರೈಸಬೇಕು ಅನ್ನೋ ಜವಾಬ್ದಾರಿ ಬೇಡವಾ? ಮುಚ್ಚ ಬಾಯ್ನ. ನಿಮ್ಮಪ್ಪ ನಿನಗೇನೇ ಕಡಿಮೆ ಮಾಡಿದ್ದಾರೆ? ಸಾಕಿ ಬೆಳೆಸಿ ಓದಿಸಿ ದೊಡ್ಡೋಳ್ ಮಾಡಿಲ್ವಾ? ಬೆಳೆದ್ ನಿಂತಿರೋ ನಿನಗೆ ಮದುವೆ ಮಾಡೋಕೆ ಪ್ರಯತ್ನ ಮಾಡ್ತಾ ಇಲ್ವಾ? ಹಾ, ಮಾಡ್ತಿದ್ದಾರೆ. ನೋಡ್ತಿಲ್ವಾ ಎಂಥ ಗಡ್ಡಗಳು ಬರ್ತಾ ಇದ್ದಾರೆ ಅಂತ? ನೋಡಮ್ಮ, ಹುಟ್ಟಿದ ಮೇಲೆ ಜೀವನನ ಎಂಜಾಯ್ ಮಾಡ್ತಾ ಇದ್ಮೇಲೆ ಯಾಕೆ ಬದುಕಿರ್ಬೇಕು? ಮಿಡ್ಲ್ ಕ್ಲಾಸ್ ಅಲ್ಲಿ ಹುಟ್ಟಿದೀವಿ ಅಂತ ಅದೇ ಲೆವೆಲ್ಗೆ ಯೋಚನೆ ಮಾಡ್ತಾ ಇದ್ರೆ ನಾವ್ ಅಲ್ಲೇ ಇರ್ತೀವಿ. ಈಗ ನೀವಿಲ್ವಾ? ಅದು ನಾವು ಕೇಳ್ಕೊಂಡ್ ಬಂದಿರೋದಮ್ಮ. ನೀವ್ ಕೇಳ್ಕೊಂಡ್ ಬಂದಿರೋದು ನಿಮ್ಗೆ ಇರ್ಲಿ. ನಾನು ಏನು ಅನ್ನೋದನ್ನ ತೋರಿಸ್ತೀನಿ. ನನ್ ಮಗನ್ ಮದ್ವೆ ನಮ್ ಹಳ್ಳಿಲೇ ನಡಿಬೇಕು. ನೀನ್ ತಿಳ್ಕೊಂಡಂಗೆ ಆಗತ್ತೆ ಅಂತ ಅನ್ಕೋಬೇಡ ಕಣೆ. ಗಂಡಸರು ಯಾವತ್ತಿದ್ರು ತಾಯಿ ಮಾತೆ ಕೇಳೋದು. ಹೌದು ಗೀತಾ, ಅವ್ವ ಹೇಳ್ತಾರದು ಸರಿ ಅನ್ಸುತ್ತೆ. ಈ ರೀತಿ ಅಹಂಕಾರದಿಂದ ಮಾತಾಡಿದ ತಕ್ಷಣ ನೀನ್ ಅನ್ಕೊಂಡಾಗ ಆಗತ್ತೆ ಅಂತ ತಿಳ್ಕೊಬೇಡ. ಕೊನೆಗೆ ಅರಮನೆಯಲ್ಲ, ನಡುಬೀದಿಲ್ ಮದ್ವೆ ಆಗ್ಬೇಕಾಗತ್ತೆ. ಗೀತಾ, ಏನಾಯ್ತು? ಯಾಕೆ ಕೂಕೊಂಡೆ? ನೋ, ಇದಾಗ್ಬಾರ್ದು. ಇದು ಖಂಡಿತ ಆಗ್ಬಾರ್ದು. ನಾನ್ ಸೋಲ್ಬಾರ್ದು. ನಾನ್ ಅನ್ಕೊಂಡಿದ್ದೆ ಆಗ್ಬೇಕು. ಗೀತಾ, ಏನಾಯ್ತು ನಿಂಗೆ? ನೀನೇನ್ ಅನ್ಕೊಂಡಿದ್ದೆ? ನೀನ್ ಯಾಕೆ ಸೋಲ್ಬೇಕು? ನನ್ ಮದ್ವೆ ಇಲ್ಲ ಆಗ್ಬಾರ್ದು. ನಾನ್ ಅನ್ಕೊಂಡ ಹಾಗೆ ಗ್ರ್ಯಾಂಡ್ ಆಗಿ ಪ್ಯಾಲೇಸ್ ಅಲ್ಲಿ ಆಗ್ಬೇಕು. ಗೀತಾ, ಏನಾಗಿದೆ ನಿಂಗೆ? ಹುಚ್ಚಿಗೆ ಚಿಡ್ದಿದ್ಯಾ? ಇಲ್ಲ, ನನಗ್ ಹುಚ್ಚಿಡ್ದಿಲ್ಲ. ಇನ್ನು ಸ್ವಲ್ಪ ಹೊತ್ತಿಲ್ಲೇ ಇದ್ರೆ ಖಂಡಿತ ನಂಗೆ ಹುಚ್ಚಿಡಿಯುತ್ತೆ. ನೋಡಿ, ನೀವ್ ನನ್ ಗಂಡ ಆಗೋರು, ನಾನ್ ನಿಮ್ ಹೆಂಡತಿ ಆಗ್ತಿರೋಳು. ನೀವ್ ನನ್ ಮಾತು ಕೇಳ್ಬೇಕು. ನಡೀರಿ, ಈ ಮದ್ವೆ ನಿಲ್ಸಿ ನಾವ್ ಬೆಂಗಳೂರಿಗೆ ಹೋಗಿ ಪ್ಯಾಲೇಸ್ ನಲ್ಲಿ ಗ್ರ್ಯಾಂಡ್ ಆಗಿ ಮದ್ವೆ ಆಗೋಣ. ಗೀತಾ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ಯಲ್ಲ. ಹುಡುಗಾಟಕ್ಕೂ ಒಂದ್ ಮಿತಿ ಐತೆ. ಎಷ್ಟು ಜನಗಳ ಮುಂದೆ ಮದ್ವೆ ಮಂಟಪಕ್ಕೆ ಬಂದು ಮೂರ್ತು ಟೈಮ್ನಾಗೆ ಮದುವೆ ನಿಲ್ಸು ಅಂತಿದ್ಯಲ್ಲ. ನೀನ್ ಏನ್ ಮಾತಾಡ್ತಿದ್ಯ ಅಂತ ನಿನಗೆ ಗೊತ್ತಾ? ಗೊತ್ತು. ನಾನು ಏನ್ ಮಾತಾಡ್ತಿದ್ದೀನಿ ಅಂತ ನಂಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ಅವತ್ತು ನೀವು ಹಳ್ಳಿಲೆ ಮದ್ವೆ ಆದಾಗ ನಾನ್ ಸುಮ್ನೆ ಇರಬಾರ್ದಾಗಿತ್ತು. ತಪ್ಪು ಮಾಡ್ಬಿಟ್ಟೆ. ಈ ಮದ್ವೆ ಯಾವುದೇ ಕಾರಣಕ್ಕೂ ನೀವ್ ಅನ್ಕೊಂಡ ಹಾಗೆ ಇಲ್ಲಿ ನಡಿಬಾರ್ದು. ಅದು ನಾನ್ ಅನ್ಕೊಂಡ ಹಾಗೆ ಪ್ಯಾಲೇಸ್ ಅಲ್ಲೇ ನಡಿಬೇಕು. ಯಾಕವ್ವ, ಈ ಮದ್ವೆ ಇಲ್ಲಿ ನಡೆಯೋದ್ರಿಂದ ನಿಂಗೇನ್ ತೊಂದ್ರೆನವ್ವ? ಇದು ತೊಂದ್ರೆ ಪ್ರಶ್ನೆ ಅಲ್ಲ, ಮರ್ಯಾದೆ ಪ್ರಶ್ನೆ. ಹಳ್ಳಿ ಬೀದಿಲಿ ಚಪ್ರ ಹಾಕಿರೋ ಈ ಚೀಪ್ ಮದ್ವೆ ಮಂಟಪದಲ್ಲಿ ನಾನೇನಾದ್ರೂ ಮದ್ವೆ ಆದ್ರೆ ಬೀದಿಲಿ ಮದ್ವೆ ಆಗೋ ಗತಿ ಬರುತ್ತೆ ಅಂತ ನನ್ ತಾಯಿ ಹೇಳ್ದಾಗೆ ಆಗುತ್ತೆ. ನಿಮ್ ತಾಯಿ ಅವಳ? ಹೌದು. ಅಷ್ಟೇ ಅಲ್ಲ, ನನಗೆ ತಂದೆ ತಂಗಿರು ಇದ್ದಾರೆ. ಬಟ್ ಅವರೆಲ್ಲ ಲೋ ಲೆವೆಲ್ ಮಿಡ್ಲ್ ಕ್ಲಾಸ್ ಜನ. ಜೀವನದಲ್ಲಿ ಆಸೆ ಆಕಾಂಕ್ಷೆ ಇಲ್ದಿರೋರು. ಬಟ್ ನಾನ್ ಹಾಗಲ್ಲ. ಮದ್ವೆ ಆದ್ರೆ ಕೋಟ್ಯಾಧೀಶ್ವರನೇ ಆಗೋದು ಅಂತ ನಮ್ಮಪ್ಪನಿಗೆ ಚಾಲೆಂಜ್ ಮಾಡಿದೀನಿ. ಅದೇ ರೀತಿ ಆಗ್ಬೇಕು ಅಂತಾನೂ ಇದ್ದೀನಿ. ಆದ್ರೆ ಇಂಥ ಜಾಗದಲ್ಲಿ ಮದ್ವೆ ಆಗ್ತೀನಿ ಅಂತ ನಾನು ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ನನಗೆ ಇಲ್ಲಿ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ಅಂದ್ರೆ ನೀನ್ ನನ್ ಮಗನಿಂದ ಬಿದ್ದಿದ್ದು, ವಿರೋಧಿ ಮಾಡಿದ್ದು ಇದೆಲ್ಲ ನಾಟಕನ ಅಂತ ನೀವ್ ಕೇಳ್ತಿದ್ದೀರಾ. ಆದ್ರೆ ಪ್ರಶ್ನೆ ಅದಲ್ಲ. ನಾಟಕನಾದ್ರೂ ಆಗ್ಲಿ, ನಿಜನಾದ್ರೂ ಆಗ್ಲಿ, ಮುಖ್ಯವಾದದ್ದು ಜೀವನ. ಜೀವನಕ್ಕೆ ಮುಖ್ಯವಾದದ್ದು ದುಡ್ಡು ಅನ್ನೋದು ಇಲ್ಲದೆ ಹೋದ್ರೆ ಈ ಪ್ರೀತಿ ಪ್ರೇಮ ಎಲ್ಲ ಬುಲ್ಶಿಟ್. ಅದಕ್ಕೆ ನಾನು ನನ್ನ ಜೀವನನ ನಾನೇ ರೂಪಿಸ್ಕೋಬೇಕು ಅಂತ ಮನೆಯಿಂದ ಹೊರಗೆ ಬಂದೆ. ಯಾರ ಹಂಗಲೂ ಇರಬಾರ್ದು ಅಂತ ಹಾಸ್ಟೆಲ್ ಅಲ್ಲಿ ಉಳ್ಕೊಂಡೆ. ಆಗ್ಲೇ ನಾನು ಆನಂದನ ನೋಡಿದ್ದು. ಆವತ್ತೇ ಡಿಸೈಡ್ ಮಾಡಿದೆ, ನಾನ್ ಅನ್ಕೊಂಡ್ ಗುರಿ ತಲುಪೋದಕ್ಕೆ ಆನಂದೇ ಸರಿಯಾದ ವ್ಯಕ್ತಿ ಇದ್ದ. ಅವ್ರ ಹಿಂದೆ ಬಿದ್ದೆ, ಅವ್ರನ್ನ ಒಲಿಸ್ಕೊಂಡೆ. ಅಂದ್ಕೊಂಡಿದ್ದೆಲ್ಲ ಆದ್ರೂ ನಾನ್ ಅನ್ಕೊಂಡ್ ಹಾಗಾಗ್ಲಿಲ್ಲ. ಫ್ಲೈಟ್ ಅಲ್ಲಿ ಓಡಾಡ್ಬೇಕು, ಫಾರಿನ್ ಎಲ್ಲ ಸುತ್ತಬೇಕು,
ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಮದ್ವೆನ ನಾನ್ ಅನ್ಕೊಂಡ್ ಹಾಗೆ ಮಾಡ್ಕೊಳಕ್ ಆಗ್ತಿಲ್ಲ. ಎಲ್ಲ ನೀವ್ ಅನ್ಕೊಂಡ್ ಹಾಗೆ ಮಾಡಿದ್ರಿ. ಮದ್ವೆಗ್ ಮುಂಚೆನೆ ನೀವು ನಿಮ್ಮ ಅತ್ತೆ ವರ್ಷನ ತೋರ್ಸಕ್ ಶುರು ಮಾಡಿದ್ರಿ. ಆನಂದ್, ಈಗ್ಲೂ ಕಾಲ ಮಿಂಚಿಲ್ಲ. ನೀವ್ ನನ್ ಮಾತ್ ಕೇಳಿ, ಲೈಫ್ ನ ಪ್ರಾಕ್ಟಿಕಲ್ ಆಗಿ ನೋಡಿ. ನಿಮ್ ತಾಯಿ, ಈ ಹಳ್ಳಿ ಜನ, ಈ ಚೀಪ್ ಸೆಂಟಿಮೆಂಟ್ ಎಲ್ಲ ಬಿಟ್ಟಾಕಿ. ಇವ್ರು ಯಾರು ನಿಮ್ ಜೊತೆ ಕೊನೆವರೆಗೂ ಇರೋದಿಲ್ಲ. ನಾನ್ ನಿಮ್ ಹೆಂಡತಿ ಆಗೋಳು. ನನ್ ಜೊತೆ ಬನ್ನಿ ಪ್ಲೀಸ್. ಡಿಸೈಡ್ ಮಾಡಿ, ನಿಮಗ್ ನಾನು ಬೇಕಾ ಇಲ್ಲ ನಿಮ್ ತಾಯಿ ಬೇಕಾ? ನಿನಗಿಂತ ನಮ್ ತಾಯಿನೇ ನನಗೆ ಮುಖ್ಯ. ಹಾಗಾದ್ರೆ ನನಗೂ ನನ್ನ ಆಂಬಿಷನ್ನೇ ಮುಖ್ಯ. ಅಯ್ಯೋ ಹೋಗ್ಬಿಡವ ತಾಯಿ. ಮದುವೆ ಮನೆಯಿಂದ ಈಗ ಹೊಂಟೋಗ್ಬಿಟ್ರೆ ನಮ್ಮ ಮರುವಾದಿ ಹೊಂಟೋಗ್ತಾರೆ ಕಣವ. ಇದನ್ನ ನಿಂಗೂ ಒಳ್ಳೇದಲ್ಲ, ನಮ್ಗೂ ಒಳ್ಳೇದಲ್ಲ ಕಣ್ತಾಯಿ. ನನ್ ಮಾತ್ ಕೇಳು. ಹೋಗ್ಬಿಡ ತಾಯಿ, ನಿನ್ ಕಾಲಾಗ ಬೀಳ್ತೀನಿ ಕಣವ. ಚೇಚೆ, ಹೀಗಾಗ್ಬಾರ್ದಣ್ಣ, ಹೀಗಾಗ್ಲೂಬಾರ್ದು. ಪಾಪ ಕಲಾವಿದರಿಗೆ ಈ ರೀತಿ ಆದ್ರೆ ಹ್ಯಾಕ್ ಫೇಸ್ ಮಾಡ್ತಾರೆ? ಹಾಗಾದ್ರೆ ಈಗ ಆನಂದ್ ಎಲ್ಲಿದ್ದಾರೆ ಪ್ರಸಾದ್? ಅದೇ ಗೊತ್ತಿಲ್ಲಣ್ಣ. ಅವ್ರ ಮನೆಗೆ ಎಷ್ಟು ಸಾರಿ ಫೋನ್ ಮಾಡಿದ್ರು ಯಾರು ತೆಗಿತಾ ಇಲ್ಲ. ಅಮ್ಮ, ಯಾಕಮ್ಮ ಯೋಚನೆ ಮಾಡ್ತಾ ಕೂತ್ಬಿಟ್ರಿ? ಸುಮ್ಮನೆ ಕಣವ್ವ, ನನ್ನ ಮಗ ಯಾವತ್ತು ಯಾರಿಗೂ ಕನಸು ಮನಸ್ಸಲ್ಲೂ ಕೆಟ್ಟದ್ದಾಗ್ಲಿ ಅಂತ ಯೋಚನೆ ಮಾಡಿದ್ರು. ಅವನ ಹಿಂಗಾಗಿದೆ ನೋಡಿದ್ರೆ ನನ್ನ ಕಳ್ಳೆಲ್ಲ ಕಿತ್ಕೊಂಡ್ ಬಂದಂಗಾಯ್ತದೆ. ಎಷ್ಟು ಸಂತೋಷವಾಗಿದ್ದ. ಅವನಿಗೆ ಮದುವೆ ಮಾಡಕ್ ಹೋಗಿ ನಾನ್ ತಪ್ಪು ಮಾಡ್ಬಿಟ್ಟೆ. ಅಲ್ಲಮ್ಮ, ಮದುವೆಗೆ ಮುಂಚೆನೆ ಆ ಹುಡುಗಿ ಹೀಗೆ ಅಂತ ಗೊತ್ತಾಗಿ ಅವಳೇ ಹೊರಟು ಹೋದ್ಲು ಅಂದ್ರೆ ಏನ್ ಅರ್ಥ ಹೇಳಿ? ನಿಮ್ ಮಗನ್ನ ದೇವ್ರು ಉಳಿಸ್ತಾ ಅಂತ ತಾನೇ. ಯೋಚನೆ ಮಾಡಬೇಡಿ ಅಮ್ಮ, ಎಲ್ಲ ಒಳ್ಳೇದಾಗುತ್ತೆ. ಯಾಕೆ ಬರ್ಕೊಂತೀಯ? ಮೂಳೆ ಕಡ್ದ್ಮೇಲೆ ಸುಮ್ಮನೆ ಮಲ್ಕೊಳಕ್ ಆಗಲ್ವಾ? ಇಡಿಯಟ್. ಯಾರಮ್ಮ ನೀನು? ಯಾಕಮ್ಮ ಇಲ್ಲಿ ನಿಂತಿದ್ಯಾ? ನನ್ನ ಹೆಸರು ಸಂಗೀತ ಅಂತ, ಹುಬ್ಳಿಯಿಂದ ಬಂದಿದ್ದೀನಿ. ಬೆಂಗಳೂರಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಆದ್ರೆ ಮಳೆ ಬಂದು. ತಿಪ್ಪೇಶ, ಯಾರನ್ನು ಹಂಗದ್ರತಿದ್ಯಾ? ಸಂಗೀತ ಅಂತೆ, ಹುಬ್ಳಿಯಿಂದ ಬಂದವ್ರೆ. ಮಳೆ ಅಂತ ಒಳಗೆ ಬಂದು ನಿಂತ್ಕೊಂಡ್ಬಿಟ್ಟವ್ರೆ. ಅಮ್ಮ, ಮಳೆ ನಿಂತ್ಮೇಲೆ ಹೋಗ್ಬಿಡಮ್ಮ. ಸುಮ್ಕಿರೋ, ಒಂಟಿ ಹೆಣ್ಮಗ ಮಳೆ ನೆನ್ ತೊಪ್ಪೆ ಆಗದೆ ಹೋಗು ಅಂತಾನೆ. ಮಳೆ ಯಾಕೆ ನಿಂತಿದ್ದೀವ? ಬಾ ಒಳಕ್ಕೆ. ಯಾಕವ ಹಂಗ್ ನೋಡ್ತಿದ್ಯಾ? ಯೋಚನೆ ಮಾಡ್ಬೇಡ, ಬಾರವ. ನೋಡುವ, ಆ ರೂಮ್ ಹೋಗಿ ಬಟ್ಟೆ ಬದಲಾಯಿಸ್ತ. ನೀನ್ ಎಲ್ಲಿ ಹೋಗ್ಬೇಕು ಅನ್ಕೊಂಡಿದ್ಯಾ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬಾ ಅಂತ ಅವನಿಗೆ ನಾನು ಹೇಳ್ತೀನಿ. ಅದಕ್ಕೆ ನಾನು ಹಳ್ಳಿ ಗುಗ್ಗು ಅನ್ನೋದು. ಬೆಂಗಳೂರು ಸಿಟಿಯಲ್ಲಿ ಗುರುತು ಪರಿಚಯ ಇಲ್ಲದೆ ಇರೋರ್ನ ಒಳಗ್ ಬಿಟ್ಕೊಂಡ್ರೆ ಏನೇನ್ ಅನಾಹುತ ಮಾಡ್ತಾರೋ. ಲೇ ತಿಪ್ಪೆ, ಎಲ್ಲೋ ಒಬ್ಬ ಕೆಟ್ಟ ಜನ ಇರ್ತಾರೆ ಅಂದಾಕ್ಷಣಕ್ಕೆ ಎಲ್ರು ಒಂದೇ ಅನುಮಾನ ದೃಷ್ಟಿ ನೋಡಕ್ಕಾಯ್ತಿದ್ದೇನಲ್ಲ. ಆ ಹುಡುಗಿ ನೋಡಿರೆ ನಂಗೇನೋ ಹಂಗನ್ಸ್ತಿಲ್ಲ ಕಣಪ್ಪ. ಊರ್ ಬಿಟ್ಟು ಊರಿಗೆ ಬಂದವಳೆ, ಇಂಥ ಮಳೆಲಿ ಎಲ್ಲೋಯ್ತೋಳ? ನಮ್ಮಪ್ಪ ಅಮ್ಮನಿಗೆ ನಾನು ಒಬ್ಳೆ ಮಗಳು. ಈಗ 2 ವರ್ಷದಿಂದ ನಮ್ಮಪ್ಪ ತೀರಿ ಹೋದ್ರು. ಈಗ 1 ವರ್ಷದಿಂದ ನಮ್ಮ ಅಮ್ಮಂಗೆ ಹಾರ್ಟ್ ಪ್ರಾಬ್ಲಮ್ ಶುರುವಾಗಿದೆ. ಇದ್ಬದ್ ದುಡ್ಡೆಲ್ಲ ಖರ್ಚು ಮಾಡಿ ಹುಬ್ಳಿಲಿ ಔಷಧಿ ಕೊಡಿಸ್ದೆ, ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ಬೆಂಗಳೂರು ಆಸ್ಪತ್ರೆಯಲ್ಲಿ ತೋರಿಸಿದ್ರೆ ಗುಣ ಆಗತ್ತೆ ಅಂತ ಇಲ್ಲೂ ಕರ್ಕೊಂಡು ನಾನು ತೋರಿಸ್ಕೊಂಡು ಹೋದೆ. ಆದ್ರೆ ಇವತ್ತು ಡಾಕ್ಟ್ರು ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳ್ತಿದ್ದಾರೆ. ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಊರಿಗೆ ವಾಪಸ್ ಹೊರಟಿದ್ದೀನಮ್ಮ. ನಿಮ್ಮ ಅವ್ವನ್ಗೆ ಆಪರೇಷನ್ ಮಾಡಿದೆ, ಕಾಯಿಲೆ ವಾಸಿ ಆಯ್ತದನ್ನವ? ಹಾಗಂತ ಡಾಕ್ಟ್ರು ಹೇಳಿದಾರಮ್ಮ. ಆದ್ರೆ ಅದನ್ ಮಾಡೋದಕ್ಕೆ
1.5 ಲಕ್ಷ ರೂಪಾಯಿ ಖರ್ಚಾಗತ್ತಂತೆ. ಅದನ್ನ ಕೊಡಿಸೋ ತನಕ ಆಪರೇಷನ್ ಮಾಡೋದು ಬೇಡ ಅಂತ ನಾನೇ ಹೇಳಿದ್ದೀನಮ್ಮ. ನೋಡಮ್ಮ, ಯಾವಾಗ ಏನೇನು ಆಗ್ಬೇಕು ಅಂತ ಡಿಸೈಡ್ ಮಾಡೋನು ಆ ಮೇಲಿರೋ ಪರಮಾತ್ಮ. ನೀವು ಸದ್ಯಕ್ಕೆ ಎಲ್ಲೋ ಹೋಗ್ಬೇಕು ಅಂತ ಅರ್ಜೆಂಟಾಗಿ ಡಿಸೈಡ್ ಮಾಡ್ಬಿಡಿ, ನಾನು ಕರ್ಕೊಂಡೋಗಿ ಬಿಟ್ಬಿಡ್ತೀನಿ. ಏಯ್ ಸುಮ್ತಿರೋ. ಆ ಹುಡುಗಿಗೆ ಈ ಊರಲ್ಲಿ ಯಾರು ಇಲ್ಲ ಅಂತ ಹೇಳಿ ಕೇಳಿಸ್ಲಿಲ್ವಾ? ಎಲ್ಗೆ ಅಂತ ಹೋಯ್ತಾಳು? ಮಳೆ ಬೇರೆ ಬತ್ತಾದೆ. ನೋಡುವ, ನೀನೀಗ ಇಲ್ಲೇ ಇದ್ಬಿಡು. ನಾಳೆ ಬೆಳಕರಿತಿದ್ದಂಗೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ.